ಸ್ನೇಹಿತರೆ ನಮಸ್ಕಾರ. ಈಗ ಬಿಗ್ ಬಾಸ್ ಮನೆ ಅಂತಲ್ಲ, ಎಲ್ಲೇ ಆದರೂ ಕೂಡ ಯಾವುದೇ ಆದರೂ ಕೂಡ ಅತಿ ಆದರೆ ಅದು ಅಮೃತನೂ ಕೂಡ ವಿಷನೇ ಅನ್ನುವಂಥ ಮಾತಿದೆಯಲ್ಲ, ಹಾಗೆ ಯಾವುದು ಕೂಡ ಹೆಚ್ಚಾದರೆ ಅದು ಒಂದು ರೀತಿ ವಾಕರಿಕೆ ಬಂದಂಗೆ ಆಗುತ್ತೆ. ಇಲ್ಲೂ ಕೂಡ ಹಾಗೆ ರೀ, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹಾಗೆ. ಈ ಸೀಸನ್ನಲ್ಲಿ ಕಾವ್ಯ ಮತ್ತು ಗಿಲ್ಲಿಯದ್ದು ಸ್ನೇಹ ಓಕೆ, ಆದರೆ ಗಿಲ್ಲಿ ಎಲ್ಲೋ ಒಂದು ಕಡೆ ಆಟವನ್ನು ಮರೆತು ಕಾವ್ಯ ಹಿಂದೆ ಹೋಗ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಗಿಲ್ಲಿಯ ವ್ಯಕ್ತಿತ್ವಕ್ಕೆ ಮತ್ತು ಗಿಲ್ಲಿಯ ಆಟಕ್ಕೂ ಕೂಡ ಒಂದು ಕಪ್ಪು ಚುಕ್ಕೆಯಾಗಿ ಬದಲಾಗ್ತಿದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಒಳ್ಳೆ ಕಾಮಿಡಿಯನ್ನು, ಜೊತೆಗೆ ಇಡೀ ಮನೆಯನ್ನು ಖುಷಿಯಲ್ಲಿ ಇಡೋದ್ರಲ್ಲಿ ಗಿಲ್ಲಿ ಪಂಟರು. ಹಾಗೆಯೇ ಎಂಥವ್ರನ್ನಾದ್ರೂ ಕೂಡ ನಗಿಸೋದು ಅಥವಾ ಎಂಥವ್ರನ್ನಾದರೂ ಕೂಡ ಅಳಿಸೋದು ವ್ಯಂಗ್ಯ ಮಾಡಿ, ಎರಡೂ ಕಲೆಯನ್ನು ಕೂಡ ಹೊಂದಿರುವಂಥ ವ್ಯಕ್ತಿ. ಆಮೇಲೆ ಬಿಗ್ ಬಾಸ್ ಮನೆಯ ಅತಿಯಷ್ಟು ಸ್ಟ್ರಾಂಗ್ ಇರುವಂಥ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ. ಹೀಗಿರುವಂಥ ಸಂದರ್ಭದಲ್ಲಿ ಈ ಕಳೆದ ಬಾರಿನೂ ಕೂಡ ಒಂದು ಸೀಸನ್ನಲ್ಲಿ ಹಿಂಗೆ ಆಗಿತ್ತು. ರೂಪೇಶ್ ಶೆಟ್ಟಿ ಸಾನ್ಯ ಹಿಂದೆ ಬಿದ್ದಾಗಲೂ ಕೂಡ ಇದೇ ರೀತಿ ಆಗಿತ್ತು. ಬಟ್ ಯಾವಾಗ ಸಾನ್ಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು, ಆಮೇಲೆ ರೂಪೇಶ್ ಶೆಟ್ಟಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಟ್ರೋಫಿಯನ್ನು ಕೂಡ ಗೆದ್ದುಬಿಟ್ರು. ಆ ರೀತಿ ಗಿಲ್ಲಿನೂ ಕೂಡ ಹಾಗೆ. ಬಟ್ ಗಿಲ್ಲಿ ಕಾವ್ಯದ್ದು ಈ ರೀತಿಯಾದಂಥ ಸಂಬಂಧ ಇಲ್ಲ, ಸ್ನೇಹ ಸಂಬಂಧ ಇದ್ದರೂ ಕೂಡ ಕಾವ್ಯ ಇಲ್ಲಿ ಅಣ್ಣ ಅಣ್ಣ ಅಂತೇಳಿ ಗಿಲ್ಲಿಯನ್ನು ಕರೆದ್ರೂ ಕೂಡ ಗಿಲ್ಲಿ ಅದನ್ನು ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ ಒಂದು ಕಡೆ. ಎರಡನೇದು ಕಾವ್ಯ ಅದು ಕಾವು ಕಾವು ಅಂತ ಹೇಳ್ಬಿಟ್ಟು ತೀರಾ ಹಿಂದೆ ಹೋಗಿಬಿಟ್ಟು ತನ್ನ ಆಟವನ್ನು ಎಲ್ಲಿ ಮರಿತಾ ಇದ್ದಾನೋ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸ್ವಲ್ಪ ಅಪಸ್ವರವು ಕೂಡ ಬರ್ತಾ ಇದೆ, ನಿಧಾನಕ್ಕೆ ಹೆಚ್ಚುತ್ತಾ ಇದೆ. ಯಾಕೆ ಹೇಳ್ತಾ ಹೋಗ್ತೀನಿ, ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಗಿಲ್ಲಿ ನಟ ಬಿಗ್ ಬಾಸ್ ಮನೆಯ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್, ನೋ ಡೌಟ್ ಅದರಲ್ಲಿ. ಯಾಕಂತ ಹೇಳಿದ್ರೆ ಈತನಿಗೆ ಸರಿಸಾಟಿಯಾಗಿ ನಿಲ್ಲುವಂಥ ಮತ್ತೊಬ್ಬ ಪ್ರತಿಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿಲ್ಲ. ಯಾವುದೇ ಝೋನ್ ಆಗಿರ್ಬೋದು, ಎಲ್ಲ ಝೋನಲ್ಲೂ ಕೂಡ ಈತ ಇದ್ದಾನೆ. ಬಟ್ ಟಾಸ್ಕ್ ಅನ್ನುವಂಥ ವಿಚಾರ ಬಂತು ಅಥವಾ ಫಿಸಿಕಲ್ ಟಾಸ್ಕ್ ಅನ್ನುವಂಥ ವಿಚಾರ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಸ್ಲೋ. ಹಾಗೆಂದ ಮಾತ್ರಕ್ಕೆ ಪ್ರಯತ್ನ ಮಾಡಲ್ಲ ಅಥವಾ ಆಟ ಆಡೋದೇ ಇಲ್ಲ ಅನ್ನುವಂಥ ಮಾತಿಲ್ಲ, ಆಡ್ತಾನೆ. ಸೋಮಾರಿ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಕೆಲಸ ಮಾಡೋದ್ರಲ್ಲಿ ದೊಡ್ಡ ಕಳ್ಳ, ಅದಕ್ಕೂ ಕೂಡ ಈಗಾಗಲೇ ಶಿಕ್ಷೆಯನ್ನು ಕೊಡಲಾಗಿದೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿಗೂ ಕೂಡ ರೇಸಿನಲ್ಲಿ ಯಾರು ಮುಂಚೂಣಿಯಲ್ಲಿ ಇರೋದು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಪ್ಪಿಕೊಳ್ತಾರೆ. ಯಾಕಂತ ಹೇಳಿದ್ರೆ ಗೆಲ್ಲುವಂತಹ ಸ್ಪರ್ಧಿ ಎನ್ನುವಂತಹ ಪಟ್ಟವನ್ನು ಈಗಾಗಲೇ ಈತ ಅಲಂಕರಿಸಿ ಆಗಿದೆ. ಈತನ ಮ್ಯಾನರಿಸಮು, ಈತನ ಕಾಮಿಡಿ ಟೈಮಿಂಗು ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಖುಷಿ ಕೊಡುವಂಥದ್ದೇ. ಆದರೆ ನಾನು ಆರಂಭದಲ್ಲೇ ಹೇಳ್ದಲ್ಲ, ಅತಿ ಆದರೆ ಅಮೃತನೂ ಕೂಡ ವಿಷ ಅನ್ನೋ ರೀತಿಯಲ್ಲಿ ಒಂದು ವಿಚಾರ ಮಾತ್ರ ವೀಕ್ಷಕರಿಗೆ ಈಗ ಅಷ್ಟು ಇಷ್ಟ ಆಗ್ತಿಲ್ಲ. ಅದೇನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ಕಾವ್ಯ ನಡುವೆ ಶುರುವಾಗಿರುವಂಥ ಜಗಳ. ಹೌದು, ಒಂದಷ್ಟು ಜನರಿಗೆ ಗಿಲ್ಲಿ ಮತ್ತು ಕಾವ್ಯ ದೂರ ಆಗಬೇಕು ಅನ್ನುವಂತಹ ಹೆಬ್ಬಯಕೆನೇ ಇದೆ. ಅದರಲ್ಲೂ ಕೂಡ ಈಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ರಾಶಿಕಾ, ರಿಷಾ, ಹಾಗೆಯೇ ಅಶ್ವಿನಿ ಮತ್ತು ಜಾಹ್ನವಿ, ಇಷ್ಟೂ ಜನರಿಗೂ ಕೂಡ ಇವರಿಬ್ಬರು ಕೂಡ ದೂರ ಆಗಬೇಕು, ಒಟ್ಟಿಗೆ ಇರಬಾರ್ದು ಅನ್ನುವಂತಹ ಅಭಿಪ್ರಾಯ 100% ಇದೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅನ್ನೋಂಥ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದೂ ಕೂಡ ಇದೆ. ಹಾಗಿದ್ರೂ ಕೂಡ ಅವೆಲ್ಲವೂ ಕೂಡ ಅರಿವಿದ್ರೂ ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿ ತನ್ನ ಆಟವನ್ನು ಮರಿತಾ ಇದ್ದಾನೆ. ಕಾವು 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 ಅಂತ ಹೇಳ್ಬಿಟ್ಟು ಓವರ್ ಆಗಿ ಆಕೆ ಹಿಂದೆ ಹೋಗ್ತಾ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ಫ್ಯಾಕ್ಟು ಆಕೆಗೆ ಇಷ್ಟ ಇಲ್ಲ ಈ ವಿಚಾರದ ಬಗ್ಗೆ, ಆಕೆಗೆ ಸುತರಾಮ್ ಇಷ್ಟ ಇಲ್ಲ. ಇಲ್ಲಿ ಕಾವ್ಯ ಅಂತ ಹೇಳ್ಬಿಟ್ಟು ಕಾವ್ಯ ಐ ಲವ್ ಯು ಅಂತೇಳಿ ಹೇಳೋದು ಇದು ಯಾವುದು ಕೂಡ ಆಕೆಗೆ ಇಷ್ಟ ಇಲ್ಲ. ಆಕೆ ಗಿಲ್ಲಿ ಅಣ್ಣ ಅಂತಲೇ ನೋಡ್ತಾ ಇದ್ದಾಳೆ. ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿ ಮಾತ್ರ ತನ್ನ ಆಟವನ್ನು ಅಥವಾ ತನ್ನ ಸ್ವಾಭಿಮಾನವನ್ನು ಬದಿಗಿಟ್ಟು ಗಿಲ್ಲಿ ಕಾವ್ಯ ಹಿಂದೆ ಹೋಗ್ತಿರುವಂಥದ್ದು ಆತನ ಆಟಕ್ಕೇ ಮುಳುವಾಗ್ತಿದೆ ಅನ್ನೋದನ್ನು ಆತ ಅರ್ಥ ಮಾಡ್ಕೊಬೇಕು. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸದಸ್ಯರು ಕೂಡ ಟ್ರೋಫಿಯನ್ನು ಗೆಲ್ಲಬೇಕು, ಟ್ರೋಫಿಯನ್ನು ಪಡಿಬೇಕು, ಫೈನಲ್ವರೆಗೆ ಹೋಗಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡೇ ಬಂದಂಥವ್ರು. ಅದರಲ್ಲಿ ಈಗ ಸದ್ಯಕ್ಕೆ ಗಿಲ್ಲಿ ನಟ ಮುಂಚೂಣಿಯಲ್ಲಿದ್ದಾನೆ. ಆರಂಭದಿಂದನೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಜಂಟಿಯಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂಥವ್ರು. ಅವತ್ತಿನಿಂದನೂ ಕೂಡ ಇವರ ನಡುವೆ ಆತ್ಮೀಯತೆ ಇದೆ. ಆ ಆತ್ಮೀಯತೆ ಇವತ್ತಿಗೂ ಕೂಡ ಹಾಗೆ ಇರುತ್ತೆ, ಮುಂದೆನೂ ಕೂಡ ಹಾಗೆ ಇರಬೇಕು ಅನ್ನುವಂಥದ್ದು ಇವರ ಬಯಕೆ ಅಥವಾ ಅವರ ಆಸೆ. ಆದರೆ ಕಾವ್ಯಗೆಲ್ಲೋ ಒಂದು ಕಡೆ ಗಿಲ್ಲಿ ಜೊತೆಗಿನ ಈ ಕಾಂಟ್ಯಾಕ್ಟು ಅಷ್ಟು ಇಷ್ಟ ಆಗ್ತಿಲ್ವೇನೋ ಗೊತ್ತಾಗ್ತಿಲ್ಲ. ಗಿಲ್ಲಿ ಇತ್ತೀಚಿನ ದಿನಗಳಲ್ಲಿ ವರ್ತನೆ ಮಾಡ್ತಿರುವಂಥ ರೀತಿಯ ಬಗ್ಗೆ ಅಥವಾ ಗಿಲ್ಲಿಯ ಬಗ್ಗೆ ಒಂದು ಅಸಮಾಧಾನ ಕಾವ್ಯಗಂತೂ ಇದೆ. ಆ ಕಾರಣಕ್ಕೋಸ್ಕರ ಕಾವ್ಯ ಒಂದು ಹಂತದಲ್ಲಿ ಗಿಲ್ಲಿಯನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಯಲಾಗಿದೆ. ಆದರೂ ಕೂಡ ಗಿಲ್ಲಿ ಇವತ್ತಿಗೂ ಕೂಡ ಯಾರ್ದಾದ್ರೂ ಮಾತನ್ನು ಕೇಳಿದ್ರೆ ಅದು ಕಾವ್ಯ ಮಾತನ್ನು ಮಾತ್ರ. ಕಾವ್ಯ ಏನೇ ಹೇಳಿದ್ರು ಕೂಡ ಗಿಲ್ಲಿ ಕೇಳ್ತಾನೆ. ಇವನ್ ಗಿಲ್ಲಿ ಕೂಡ ಕಾವ್ಯಗೆ ಏನಾದರೂ ಹೇಳಿದ್ರೆ ಕಾವ್ಯ ಕೇಳ್ತಾಳಾ ಅನ್ನುವಂತಹ ಒಂದು ಆಸೆ ಇದ್ರೂ ಕೂಡ ಇಲ್ಲ. ಕಾವ್ಯ ಬಹುತೇಕ ಗಿಲ್ಲಿಯ ಮಾತುಗಳನ್ನು ಕೇಳೋದಿಲ್ಲ. ಇನ್ನು ಖುಷಿಯ ಸಂದರ್ಭದಲ್ಲಿ, ಬೇಜಾರಿನ ಸಂದರ್ಭದಲ್ಲಿ, ಏನಾದರೂ ವಿಚಾರಗಳನ್ನು ಡಿಸ್ಕಷನ್ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಕೂತ್ಕೊಂಡು ಮಾತನಾಡೋದು, ಡಿಸ್ಕಷನ್ಸ್ ಮಾಡೋದು ಎಲ್ಲದೂ ಕೂಡ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲದೂ ಕೂಡ ಬದಲಾಗಿದೆ. ಗಿಲ್ಲಿ ಹೆಚ್ಚಾಗಿ ಕಾವ್ಯ ಜೊತೆಗೆ ಮಾತನಾಡ್ತಿಲ್ಲ.
ಅದಕ್ಕೆ ಕಾರಣ ಕಾವ್ಯ ಅನ್ನೋದೇ ಈಗ ಗೊತ್ತಾಗಿರುವಂಥ ಸಂಗತಿ. ಒಂದು ಈ ಅಂತರವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನು ಕಾವ್ಯ ಮಾಡ್ತಾ ಇದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಬಿಗ್ ಬಾಸ್ ಮನೆ ಆಟವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಗಿಲ್ಲಿಯನ್ನು ಅವಾಯ್ಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾಳೆ ಮತ್ತು ಗಿಲ್ಲಿಯಿಂದ ಒಂದು ಅಂತರವನ್ನು ಕಾಪಾಡಿಕೊಳ್ಳುವಂಥ ಯತ್ನವನ್ನು ಮಾಡ್ತಾ ಇದ್ದಾಳೆ. ಹೋಗಲಿಕ್ಕೆ, ಗಿಲ್ಲಿ ಕರೆದಲ್ಲಿ ಹೋಗಲಿಕ್ಕೆ ಅಥವಾ ಗಿಲ್ಲಿ ಜೊತೆಗೆ ಇರೋದಕ್ಕೆ, ಗಿಲ್ಲಿ ಕರೆದಂಥ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಅಥವಾ ಗಿಲ್ಲಿ ಏನಾದರೂ ಹೇಳಿದ್ರೆ ಅದನ್ನು ಕೇಳೋದಕ್ಕೆ, ಈ ಎಲ್ಲ ವಿಚಾರಗಳಲ್ಲೂ ಕೂಡ ಕಾವ್ಯ ಗಿಲ್ಲಿಯನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ. ಇದು ಬಹುಶಃ ಗಿಲ್ಲಿಯ ಆಟಕ್ಕೂ ಕೂಡ ಎಲ್ಲೋ ಒಂದು ಕಡೆ ಕೊಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ತನ್ನ ತನವನ್ನು ಬಿಟ್ಟು ಗಿಲ್ಲಿ ಆಡ್ತಾ ಇರೋದೇ ಗಿಲ್ಲಿಗೆ ಮುಳುವಾದರೂ ಕೂಡ ಅಚ್ಚರಿ ಏನಿಲ್ಲ. ಗಿಲ್ಲಿ ಸ್ಟ್ರಾಂಗೆ, ನೋ ಡೌಟ್. ಹಾಗೆಂದ ಮಾತ್ರಕ್ಕೆ ಇಲ್ಲಿ ಆತನ ವ್ಯಕ್ತಿತ್ವ ತುಂಬ ಸ್ಟ್ರಾಂಗ್ ಇದೆ ಅಂತಲ್ಲ, ಆತ ಮಾನಸಿಕವಾಗಿ ವೀಕ್ ಆಗ್ತಾ ಇದ್ದಾನೆ. ಗಿಲ್ಲಿ ಕಾವ್ಯ ತುಂಬ ಕ್ಲೋಸ್ ಇದ್ದಾರೆ, ಆದರೆ ಲವ್ ಗಿವು ಇಲ್ಲ ಅವರ ನಡುವೆ ಅನ್ನೋದನ್ನು ಇತ್ತೀಚೆಗೆ ಹೊರಗಡೆ ಬಂದಿರುವಂಥ ಕಾಕ್ರೋಚ್ ಸುದ್ದಿ ಕೂಡ ಹೇಳಿದ್ದಾರೆ. ಅವರಿಬ್ಬರು ಕೂಡ ಈ ಹಿಂದೆನೂ ಕೂಡ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ಇದ್ದರು, ಹಾಗಾಗಿ ಪರಿಚಯಸ್ಥರು. ಹಾಗಾಗಿ ಆ ಆತ್ಮೀಯತೆ ಇದೆ ಹೊರತು ತಮಾಷೆಗೆ ಪ್ರೀತಿ ಗೀತೆ ಅಂತೇಳಿ ಹೇಳ್ತಾರೆ ಹೊರತು ಸೀರಿಯಸ್ ಆಗಿ ಏನೂ ಕೂಡ ಇಲ್ಲ ಅವರಿಬ್ಬರ ನಡುವೆ. ಮತ್ತು ಆಕೆಯದೇ ಲೈನ್ ಬೇರೆ, ಈ ಥರದ್ದೇ ಲೈನ್ ಬೇರೆ, ಮ್ಯಾಚೇ ಆಗಲ್ಲ. ಹಾಗಿರುವಾಗ ಎಲ್ಲಿ ಮದುವೆಗಿದ್ವೆ ಅವರು ಸುಮ್ಮನೆ ಒಂದು ಮಾತಿಗೆ ಹೇಳ್ತಾರೆ ಅಷ್ಟೇ ಅನ್ನುವಂಥ ವಿಚಾರವನ್ನು ಇಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ. ಇವನ್ನು ಈ ಸಂಗತಿಯನ್ನು ಎಲ್ಲರೂ ಕೂಡ, ಬಹುತೇಕ ಎಲ್ಲರೂ ಕೂಡ ಹೇಳ್ತಾರೆ. ಕಾಕ್ರೋಚ್ ಸುದ್ದಿ ಕೂಡ ಹೊರಗಡೆ ಬಂದಂಥವ್ರು ಇದೇ ವಿಚಾರವನ್ನು ಹೇಳಿದ್ದಾರೆ. ಆದರೆ ಗಿಲ್ಲಿ ನನ್ನ ಪ್ರಕಾರ ಆಟವನ್ನು ಮರೀತಿದ್ದಾನೆ. ವೈಯಕ್ತಿಕವಾಗಿ ನನ್ನನ್ನು ಕೇಳಿದ್ರೆ ಗಿಲ್ಲಿ ಆಟವನ್ನು ಮರೀತಿದ್ದಾನೆ. ಕಾವು ಕಾವು ಅಂತೇಳ್ಬಿಟ್ಟು ತೀರಾ ಹಿಂದೆ ಹೋಗಿ ತನ್ನ ಆಟದ ಶೈಲಿಯನ್ನು ಕೂಡ ಬದಲಾಯಿಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಸೊ ದಟ್ ಇಡೀ ಮನೆಯನ್ನು ಆತ ಖುಷಿಯಲ್ಲಿಡಬೇಕು, ಇಡೀ ಮನೆಗೆ ಆತ ಒಂದು ರೀತಿಯಲ್ಲಿ ಖುಷಿಯನ್ನು ಪಡಿಸಬೇಕು, ಸಂಭ್ರಮವನ್ನು ಬಣಿಸಬೇಕು, ತಮಾಷೆ ಮಾಡಬೇಕು, ಕಾಮಿಡಿಯನ್ನು ಮಾಡ್ಕೊಂಡಿರಬೇಕು. ಇದು ಆತನ ಪ್ಲಸ್ ಪಾಯಿಂಟ್. ಆದರೆ ಆತ ಎಲ್ಲೋ ಒಂದು ಕಡೆ ಆತ ಬಂದಿರುವಂಥ ಉದ್ದೇಶವನ್ನೇ ಮರೆತಿದ್ದಾನೆ. ಕಾವು 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 ಅಂತ ಅಂದ್ಕೊಂಡು ಈತ ಇಲ್ಲಿ ಪ್ರೀತಿಸೋಕೆ ಬಂದಿದ್ದಾನ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಬಂದಿದ್ದಾನ, ಆಟ ಆಡೋದಕ್ಕೆ ಬಂದಿದ್ದಾನೋ ಅಥವಾ ಬೇರೆ ಏನಾದರೂ ಉದ್ದೇಶಕ್ಕೆ ಬಂದಿದ್ದಾನೋ ಅನ್ನುವಂಥ ಪ್ರಶ್ನೆ ಕೇಳುವಂತಾಗಿದೆ. 100% ಇದು ಒಪ್ಪುವಂಥದ್ದಲ್ಲ. ಎರಡನೇದು, ಗಿಲ್ಲಿಗೆ ಇರುವಂಥ ಜನಪ್ರಿಯತೆ ಬೇರೆ ಯಾವ ಸ್ಪರ್ಧಿಗೂ ಕೂಡ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಯಾವ ಸ್ಪರ್ಧಿಗೂ ಕೂಡ ಇಲ್ಲ. ಅದನ್ನು ಈತ ಈ ರೀತಿ ಮಾಡಿಕೊಂಡು ಹಾಳು ಮಾಡ್ಕೊಳ್ತಿದ್ದಾನೆ ಅನ್ನೋದು ಕೂಡ ಸತ್ಯ. ಅದು ಆತನಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ಕೂಡ ಸತ್ಯ. ಈಗಾಗಲೇ ಕಿಚ್ಚ ಸುದೀಪ್ ಅವರು 1-2 ಸಲ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಆಟದ ಶೈಲಿ ಬದಲಾಗಬಾರ್ದು, ಆಟದಲ್ಲಿ ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು. ಆಮೇಲೆ ಈ ಹಿಂದಿನ ಸೀಸನ್ಗಳಲ್ಲೂ ಕೂಡ ಅದೇ ರೀತಿ ಆಗಿದೆ. ಯಾವ ಸ್ಪರ್ಧಿಯೂ ಕೂಡ ಒಂದು ಹುಡುಗಿಯ ಹಿಂದೆ ಹೋದ ತಕ್ಷಣ ಅಲ್ಲಿ ಕೊನೆವರೆಗೆ ಇರಲಿಕ್ಕೆ ಮಾಡುವಂಥ ಪ್ರಯತ್ನ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಹಾಗಂದ ಮಾತ್ರಕ್ಕೆ ಅದು ಕೊನೆವರೆಗೆ ಇರಿಸುತ್ತೆ ಅಂತಲೂ ಕೂಡ ನಂಬೋಕ್ಕಾಗಲ್ಲ. ಹಾಗಾಗಿ ಅದು ವರ್ಕೌಟ್ ಆಗುತ್ತೆ ಅಂತೇಳಿ ನಂಬೋದು ಮೂರ್ಖತನ ಆಗ್ತದೆ. ಒಂದು. ಎರಡನೇದು, ಹಾಗಂದ ಮಾತ್ರಕ್ಕೆ ಯಾರ ಜೊತೆಗೂ ಆತ್ಮೀಯರಾಗಿ ಇರಬಾರ್ದು ಅಂತೇಳಿ ಕೇಳಿದ್ರೆ, ಆತ್ಮೀಯರಾಗಿ ಇರಬೇಕು, ಬಟ್ ಎಷ್ಟಿರಬೇಕು ಅಷ್ಟೇ ಇರಬೇಕು. ತನ್ನ ಆಟಕ್ಕೆ ಅಥವಾ ತನ್ನ ಓಟಕ್ಕೆ ಎಲ್ಲೂ ಕೂಡ ಅದು ಅಡ್ಡಿ ಆತಂಕವನ್ನು ಸೃಷ್ಟಿಸಬಾರ್ದು. ಒಂದು ವೇಳೆ ಆ ರೀತಿ ಮಾಡ್ತಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಅದಕ್ಕೆ ಬ್ರೇಕ್ ಹಾಕೋದು ಒಳ್ಳೆಯದು. ಇಲ್ಲೂ ಕೂಡ ಹಾಗೆ ಗಿಲ್ಲಿ ಈಗ ಹೇಳಿದ್ದಾನೆ, ಇನ್ನು ಮುಂದೆ ನನ್ನ ಜೀವನದಲ್ಲೇ ನಿನ್ನ ಹತ್ರ ಮಾತಾಡಲ್ಲ, ನಿನ್ನ ಮುಖ ನೋಡಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾನೆ. ಅದನ್ನು ಪಾಲಿಸ್ತಾನೆ ಇಲ್ಲೋ ಗೊತ್ತಿಲ್ಲ. ಕಳೆದ 1 ವಾರದಿಂದನೂ ಕೂಡ ಇವರ ಈ ಒಂದು ಹಗ್ಗ ಜಗ್ಗಾಟ ಒಂದು ರೀತಿಯಲ್ಲಿ ನಡೀತಾನೆ ಇದೆ. ಇಬ್ಬರು ಕೂಡ ಅಷ್ಟು ಅನ್ಯೋನ್ಯವಾಗಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಮಾತನಾಡಿಕೊಳ್ತಿದ್ದಾರೆ ಹೊರತು ನಿಜವಾಗ್ಲೂ ಕೂಡ ಮುಂಚೆ ಇದ್ರಲ್ಲ ಆ ಬಾಂಡಿಂಗ್ ಇವರಿಬ್ಬರ ನಡುವೆ ಇಲ್ಲ. ಇದು ಗಿಲ್ಲಿ ಆಟಕ್ಕೆ ಎಲ್ಲೋ ಒಂದು ಕಡೆ ಮುಳು ಆಗ್ತಿದೆ. ಕಾವ್ಯ ಆ್ಯಸ್ ಇಟ್ ಈಸ್ ಅದೇ ರೀತಿ ಹೋಗ್ತಿದ್ದಾಳೆ, ಬಟ್ ಗಿಲ್ಲಿಗೆ ಎಲ್ಲೋ ಒಂದು ಕಡೆ ಈತ ತೀರಾ ಕಾನ್ಸಂಟ್ರೇಷನ್ ಮಾಡ್ತಿರೋದು ಕಾವ್ಯ ಮೇಲೆ ಎಲ್ಲೋ ಒಂದು ಕಡೆ ಮುಳು ಆಗ್ತಿದೆ ಅನ್ನೋದು ಮಾತ್ರ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮಗೂ ಕೂಡ ಹೀಗೆ ಅನಿಸ್ತಿದೆಯಾ, ಗಿಲ್ಲಿ ಆಟಕ್ಕೆ ಎಲ್ಲೋ ಒಂದು ಕಡೆ ಕಾವು ಕಾವು ಅಂತೇಳಿ ಹೋಗ್ತಿರೋದು ಅಡಚಣೆ ಆಗ್ತಿದೆ ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.